ಕನ್ನಡ ಶೀಘ್ರಲಿಪಿ ಪ್ರೌಢದರ್ಜೆ ವೇಗಪತ್ರಿಕೆ ನವೆಂಬರ್ 2003 ಸ್ಟಾರ್ಟ್. ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಮಂಡಿಸಿರತಕ್ಕಂಥ ಬೇಡಿಕೆಗಳಿಗೆ ಈ ಮೂಲಕ ನನ್ನ ಸಂಪೂರ್ಣ ಅನುಮೋದನೆಯನ್ನು ವ್ಯಕ್ತಪಡಿಸುತ್ತಾ ಇಲ್ಲಿ ನಾನು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡುವುದಕ್ಕೆ ಇಚ್ಛೆಪಡುತ್ತೇನೆ. ಈ ದಿನ ವ್ಯವಸಾಯ ಕ್ಷೇತ್ರದಲ್ಲಿ ಅಗಾಧವಾದಂತಹ ಪ್ರಗತಿಯಾಗಿದೆ. ಆದರೆ ವ್ಯವಸಾಯಗಾರನ ಸ್ಥಿತಿ ಮಾತ್ರ ಸ್ವಲ್ಪವೂ ಸುಧಾರಣೆಯಾಗಿಲ್ಲ. ವ್ಯವಸಾಯಗಾರನು ಇಂದು ವ್ಯವಸಾಯ ಕ್ರಮಗಳಲ್ಲಿ ಹೊಸ ಹೊಸ ವಿಧಾನಗಳನ್ನು ಅನುಸರಿಸಿ ಹೆಚ್ಚು ಹೆಚ್ಚು ಬೆಳೆ ಬೆಳೆಯುವುದನ್ನು ಕಲಿತಿದ್ದಾನೆ. ಸಕಾಲದಲ್ಲಿ ಬಿತ್ತನೆ ಮಾಡುವುದನ್ನು, ಸಕಾಲದಲ್ಲಿ ಗೊಬ್ಬರ ಹಾಕುವುದನ್ನು, ಸಕಾಲದಲ್ಲಿ ಬೀಜ ಹಾಕುವುದನ್ನೆಲ್ಲ ಚೆನ್ನಾಗಿ ತಿಳಿದುಕೊಂಡಿದ್ದಾನೆ. ದುರದೃಷ್ಟವಶಾತ್ ಅವನು ಎಷ್ಟು ಶ್ರಮಪಟ್ಟು ಕೆಲಸ ಮಾಡಿದರೂ ಕೂಡ ಅವನಿಗೆ ವ್ಯವಸಾಯ ಎನ್ನತಕ್ಕ ಉದ್ಯಮ ಲಾಭದಾಯಕವಾದ ಉದ್ಯಮವಾಗಿ ಇದುವರೆಗೂ ಸಹ ಕಾಣಿಸಲಿಲ್ಲ. ಪ್ರಸಕ್ತ ಸಾಲಿನಲ್ಲಿ ಅವನ ಸ್ಥಿತಿ ಬಹು ಹಿಂದಿನ ಸಾಲುಗಳಿಗೆ ಹೋಲಿಸಿದರೆ ಇನ್ನೂ ಹೆಚ್ಚು ದಾರುಣವಾಗಿದೆ. ಅಂದರೆ ಬೆಳೆಗಳು ಹಾನಿಯಾಗಿ ಅವನು ಮಾಡಿದ ಖರ್ಚು ವೆಚ್ಚಗಳನ್ನು ಸರಿದೂಗಿಸಲು ಸಾಧ್ಯವಾಗದೆ ಪ್ರಾಣ ಕಳೆದುಕೊಂಡ ಪ್ರಸಂಗಗಳು ಬೆಳಕಿಗೆ ಬಂದಿವೆ ಎಂದು ಹೇಳಿದರೆ ಉತ್ಪ್ರೇಕ್ಷೆಯೆಂದು ಭಾವಿಸಬಾರದು. ಈ ಸದನದಲ್ಲಿರತಕ್ಕಂಥ ಸದಸ್ಯರು ನನ್ನ ಅಂದಾಜಿನ ಪ್ರಕಾರ 100ಕ್ಕೆ 80 ಭಾಗ ಈ ಕೃಷಿಕರನ್ನೇ ಪ್ರತಿನಿಧಿಸುತ್ತಿದ್ದಾರೆ. ಹಳ್ಳಿಗಳಿಗೆ ಹೋದಾಗ ಅವರ ಪರಿಸ್ಥಿತಿ ಎಷ್ಟು ಚಿಂತಾಜನಕವಾಗಿದೆ ಎಂದು ನಾವು ಕಣ್ಣಾರೆ ಕಂಡಿರುತ್ತೇವೆ. ಸರ್ಕಾರವನ್ನು ನಡೆಸತಕ್ಕಂಥ ಜನ, ಅವರು ನಮ್ಮ ಪಕ್ಷದವರು ಅಥವಾ ವಿರೋಧ ಪಕ್ಷದವರು ಇರಲಿ, ನಮ್ಮ ಪಾಲನ್ನು ಈ ಆಡಳಿತದಲ್ಲಿ ನಾವು ಹೊಂದಿರುತ್ತೇವೆ. ಆದುದರಿಂದ ಸರ್ಕಾರ ಸರಿಯಾದಂತಹ ಯೋಜನೆಗಳನ್ನು ರೂಪಿಸಿ ರೈತನ ಸಂರಕ್ಷಣೆ ಮಾಡುವುದಕ್ಕೆ, ಅವನ ಕಲ್ಯಾಣ ಮಾಡುವುದಕ್ಕೆ ತೀವ್ರವಾದಂಥ ರೀತಿಯಲ್ಲಿ ಕಾರ್ಯಕ್ರಮ ಹಾಕಿಕೊಳ್ಳಬೇಕಾಗಿದೆ. ಈಗ ನಮ್ಮಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳು ಇವೆ. ಅಲ್ಲಿ ಸಂಶೋಧನಾ ಕೇಂದ್ರ ಕೂಡ ಇವೆ. ಅವರು ಯಾವ ಯಾವ ಬೆಳೆಯನ್ನು ಬೆಳೆಯಬೇಕಾದರೂ ಒಬ್ಬ ರೈತನಿಗೆ ಅವರು ಪಡತಕ್ಕ ಶ್ರಮ ಸೇರಿಸಿ ಎಷ್ಟು ಖರ್ಚಾಗುತ್ತದೆ ಎನ್ನುವುದನ್ನು ತಿಳಿಸುತ್ತಾರೆ. ಈ ದಿವಸ ವ್ಯವಸಾಯ ಇಲಾಖೆಯವರನ್ನು, ಕೃಷಿ ವಿಶ್ವವಿದ್ಯಾನಿಲಯದವರನ್ನು ರೈತ ಬೆಳೆಯತಕ್ಕ ಆಹಾರ ಪದಾರ್ಥಗಳಿಗೆ ಸಂಬಂಧಪಟ್ಟ ಹಾಗೆ ಅವನು ಪಡತಕ್ಕ ಶ್ರಮ, ಮಾಡತಕ್ಕ ಖರ್ಚು ಕೇಳಿದರೆ ಗೊತ್ತಾಗುತ್ತದೆ. ಇವುಗಳನ್ನೆಲ್ಲ ಗಣನೆಗೆ ತೆಗೆದುಕೊಂಡರೆ ಈ ದಿವಸ ರೈತನು ಲಾಭ ಸಂಪಾದನೆ ಮಾಡುತ್ತಿದ್ದಾನೆಯೋ ಅಥವಾ ನಷ್ಟ ಹೊಂದುತ್ತಿದ್ದಾನೆಯೋ ಎನ್ನುವುದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಈ ದಿವಸ ವ್ಯವಸಾಯಗಾರನು ಬೇರೆ ಉದ್ಯೋಗವಿಲ್ಲದೆ ಅನಿವಾರ್ಯವಾಗಿ ವ್ಯವಸಾಯಕ್ಕೆ ಅಂಟಿಕೊಂಡಿರಬೇಕಾಗಿದೆಯೇ ವಿನಃ ಅವರಿಗೆ ಬೇರೆ ಉದ್ಯೋಗ ತಿಳಿದಿದ್ದರೆ ವ್ಯವಸಾಯವನ್ನು ಬಿಟ್ಟು ಬೇರೆ ಉದ್ಯೋಗವನ್ನು ಅವಲಂಬಿಸುತ್ತಿದ್ದರು. ಅಂತಹ ಸ್ಥಿತಿ ಇಂದು ರೈತರಿಗೆ ಬಂದಿದೆ. ನಾವು ವ್ಯವಸಾಯಗಾರರನ್ನು ಪ್ರಗತಿ ಪಥದಲ್ಲಿ ತೆಗೆದುಕೊಂಡು ಹೋಗಬೇಕೆಂಬ ದೃಷ್ಟಿಯನ್ನು ಇರಿಸಿಕೊಂಡು ಅವರಿಗೆ ಈಗ ಅನೇಕ ತೊಂದರೆಗಳನ್ನು ನಿವಾರಣೆ ಮಾಡಿದ್ದೇವೆ. ಸಹಕಾರ ಸಂಘಗಳ ಮೂಲಕ ಅಭಿವೃದ್ಧಿ ಕಾರ್ಯಗಳಿಗೆ ಸಾಲ ದೊರೆಯುವಂಥ ಅವಕಾಶ ಮಾಡಿದ್ದೇವೆ. ಜೀತ ಪದ್ಧತಿಯನ್ನು ರದ್ದು ಮಾಡಿದ್ದೇವೆ. ವ್ಯವಸಾಯವನ್ನು ಮಾಡಿಕೊಂಡು ಯಾರು ಬರುತ್ತಿದ್ದಾರೆ ಅವರನ್ನು ಅದೇ ಜಮೀನಿನ ಮಾಲೀಕನನ್ನಾಗಿ ಮಾಡಿದ್ದೇವೆ. ಹಳ್ಳಿಯಲ್ಲಿ ವಾಸ ಮಾಡತಕ್ಕಂಥ ಬದುಕನ್ನು ಒಳ್ಳೆಯದು ಮಾಡಬೇಕೆಂಬ ದೃಷ್ಟಿಯಿಂದ ನಾನಾ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೇವೆ. ಇಷ್ಟಾದರೂ ಕೂಡ ವ್ಯವಸಾಯಗಾರರು ಸಮಾಜದ ಇತರ ವರ್ಗಗಳ ಜನರ ಜೀತದಾಳುಗಳಾಗಿದ್ದಾರೆ. ರೈತರು ಬಾಯಿ ಇಲ್ಲದೆ ಮೂಕ ಮನುಷ್ಯರಾಗಿದ್ದಾರೆ. ರಾಜ್ಯದಲ್ಲಿ ತಯಾರಾಗುವ ಕನ್ನಡ ಚಲನಚಿತ್ರಗಳಿಗೆ ಬಹುಮಾನವನ್ನು ಕೊಡುವ ಯೋಜನೆಯು ಕಾರ್ಯರೂಪಕ್ಕೆ ಬಂದುದನ್ನು ಕಂಡು ನನಗೆ ಬಹಳ ಸಂತೋಷವಾಯಿತು. ಕೆಲವು ದಶಕಗಳ ಹಿಂದೆ ಉದಯವಾದ ನಮ್ಮ ಕನ್ನಡ ಚಲನಚಿತ್ರೋದ್ಯಮ ಅಧೋಗತಿಗೆ ಇಳಿದಿತ್ತು.
ಈ ಕಡೆಗೆ ರಾಜ್ಯ ಸರ್ಕಾರದವರು ಗಮನ ಹರಿಸಿ ರಾಜ್ಯದಲ್ಲೇ ತಯಾರಾಗತಕ್ಕ ಕನ್ನಡ ಚಲನಚಿತ್ರಗಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಬಹುಮಾನವನ್ನು ನೀಡುವ ಯೋಜನೆಯನ್ನು ಹಾಕಿಕೊಂಡು ಚಲನಚಿತ್ರೋದ್ಯಮ ಮುಂದುವರೆಯಲು ಈಗ ರಾಜ್ಯದಲ್ಲೇ ತಯಾರಾಗುತ್ತಿರುವ ಕನ್ನಡ ಬಣ್ಣದ ಚಿತ್ರಗಳಿಗೆ ಹಾಗೂ ಕಪ್ಪು ಬಿಳುಪು ಚಿತ್ರಗಳಿಗೆ ಸಾಕಷ್ಟು ಹಣಕಾಸು ನೆರವನ್ನು ಕೊಡುತ್ತಿದ್ದಾರೆ. ಆದರೆ ಈ ಯೋಜನೆಯ ನೆರವನ್ನು ಪಡೆದು ಎಷ್ಟೋ ನಿರ್ಮಾಪಕರು ಕಳಪೆ ಚಿತ್ರಗಳನ್ನು ನಿರ್ಮಿಸುತ್ತಿದ್ದು, ಇದರಿಂದ ಕನ್ನಡ ಚಲನಚಿತ್ರೋದ್ಯಮವು ಗುಣಮಟ್ಟ ಕಳೆದುಕೊಂಡು ತುಂಬ ಹೀನ ಸ್ಥಿತಿಗಿಳಿದಿದೆ. ಆದ್ದರಿಂದ ಈ ಕಡೆ ಸರ್ಕಾರ ಗಮನ ಹರಿಸಿ ಅತ್ಯುತ್ತಮ ಕನ್ನಡ ಚಲನಚಿತ್ರಗಳಿಗೆ ಈ ಯೋಜನೆಯನ್ನು ಸೀಮಿತಗೊಳಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಅತಿ ಕಡಿಮೆ ವೆಚ್ಚದಲ್ಲಿ ಒಳ್ಳೆಯ ಪ್ರಯೋಗಾತ್ಮಕ ಚಿತ್ರಗಳನ್ನು ನಿರ್ಮಿಸುವ ನಿರ್ಮಾಪಕರುಗಳಿಗೆ ತುಂಬ ಕಷ್ಟಕರವಾಗಿದೆ. ಈ ಬಗ್ಗೆ ಆದ್ಯ ಗಮನ ಕೊಡಬೇಕು. ಈಗ ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ಕಟ್ಟುತ್ತಿದ್ದೀರಿ. ವಿಶ್ವವಿದ್ಯಾಲಯಗಳಿಂದ ಹೊಸದಾಗಿ ಪದವೀಧರರಾಗಿ ಬಂದ ಇಂಜಿನಿಯರುಗಳು ಈ ರೀತಿಯಾದ ಎಷ್ಟೋ ದೊಡ್ಡ ಯೋಜನೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರು ಕೆಲವು ಕಡೆ ಮಾಡಿರುವ ನಕ್ಷೆಗಳು ಮತ್ತು ಅಂದಾಜುಗಳಲ್ಲಿ ಕೆಲವು ಲೋಪದೋಷಗಳಿವೆ. ಈ ಇಂಜಿನಿಯರುಗಳು ಹೊರ ದೇಶಗಳಿಗೆ ಹೋಗಿ ಪರೀಕ್ಷೆ ಪಾಸು ಮಾಡಿಕೊಂಡು ಬಂದಿರಬಹುದು. ಆದರೆ ಅವರಿಗೆ ಸರಿಯಾದ ಶಿಕ್ಷಣವಿಲ್ಲದೆ ಇರುವುದರಿಂದ ಈ ರೀತಿ ತಪ್ಪುಗಳಾಗಿರಬಹುದು. ನಮ್ಮ ದೇಶದ ದುಡ್ಡು ಪೋಲಾಗಬಾರದು. ಇದನ್ನೆಲ್ಲ ತಾವು ಪರಿಶೀಲನೆ ಮಾಡಿಕೊಂಡು ಯೋಗ್ಯರಾದವರನ್ನು ದೊಡ್ಡ ದೊಡ್ಡ ಅಣೆಕಟ್ಟುಗಳ ಕೆಲಸ ಮಾಡಲು ನೇಮಿಸಿದರೆ ಸರಿಹೋಗುತ್ತದೆಂದು ನನ್ನ ಅಭಿಪ್ರಾಯ. ಆದುದರಿಂದ ಇವರ ಕಡೆಗೆ ಸರ್ಕಾರದವರು ಗಮನ ಕೊಡಬೇಕೆಂದು ನಾನು ಅರಿಕೆ ಮಾಡಿಕೊಳ್ಳುತ್ತೇನೆ. ಮಾನ್ಯರೇ, ಈಗಾಗಲೇ ನಿಮಗೆ ತಿಳಿದಿರುವಂತೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಕಾರ್ಯ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಚರ್ಚಿಸಲು ಕರ್ನಾಟಕ ರಾಜ್ ಪಂಚಾಯತ್ ಪರಿಷತ್ತನ್ನು ರಚಿಸಲಾಗಿದೆ. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಅಧಿಕಾರ ವಿಕೇಂದ್ರೀಕರಣ ಮಾಡುವ ಬಗ್ಗೆ ಪಂಚಾಯತ್ ರಾಜ್ ಅಧಿನಿಯಮಕ್ಕೆ ಕೆಲವೊಂದು ತಿದ್ದುಪಡಿಗಳನ್ನು ಮಾಡಲು ಸರ್ಕಾರವು ಉದ್ದೇಶಿಸಿರುತ್ತದೆ. ಉದ್ದೇಶಿತ ತಿದ್ದುಪಡಿಗಳನ್ನು ಮಾಡುವ ಮೊದಲು ಪಂಚಾಯಿತಿಗಳ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಚರ್ಚಿಸುವುದಕ್ಕಾಗಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ರಾಜ್ಯ ಪಂಚಾಯತ್ ಪರಿಷತ್ತಿನ ಮೊದಲನೇ ಸಭೆಯನ್ನು ಇನ್ನು 1 ತಿಂಗಳ ಒಳಗಾಗಿ ಕರೆಯಲಾಗುವುದು. ಈ ಸಭೆಗೆ ಜಿಲ್ಲಾ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರನ್ನು, ಉಪಾಧ್ಯಕ್ಷರನ್ನು, ಸದಸ್ಯರನ್ನು ಮತ್ತು ಮಂಡಲ ಪಂಚಾಯಿತಿಯ ಎಲ್ಲ ಪ್ರಧಾನರನ್ನು ಆಹ್ವಾನಿಸಲಾಗುವುದು. ಈ ಸಭೆಗೆ ಮೊದಲು ಜಿಲ್ಲಾ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳು ಮತ್ತು ಕ್ಷೇತ್ರಾಭಿವೃದ್ಧಿ ಅಧಿಕಾರಿಗಳು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಗಮನಕ್ಕೆ ತೆಗೆದುಕೊಳ್ಳಬೇಕಾಗಿದೆ. ಕೆಲವೊಂದು ಆರ್ಥಿಕ ಕಾರ್ಯಕ್ರಮಗಳು ಹರಿಜನ ಗಿರಿಜನರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಸಮಾಜದ ದುರ್ಬಲ ವರ್ಗದವರಿಗೆ ತಲುಪುತ್ತಿಲ್ಲವೆಂದು ಅನೇಕ ದೂರುಗಳು ಬಂದಿರುತ್ತವೆ. ಇದಕ್ಕೆ ಕಾರಣ ಮಂಡಲ ಮಟ್ಟದಲ್ಲಿ ನಡೆಯುವ ಗ್ರಾಮಸಭೆಗಳನ್ನು ವ್ಯವಸ್ಥಿತವಾಗಿ ಏರ್ಪಡಿಸುತ್ತಿಲ್ಲವೆಂದು ತಿಳಿದುಬಂದಿರುತ್ತದೆ. ಗ್ರಾಮಸಭೆಗಳನ್ನು ಇನ್ನೂ ಪರಿಣಾಮಕಾರಿಯಾಗಿ ನಡೆಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳು ಈ ಹಿಂದಿನ ಅಧಿನಿಯಮದ ಮೇರೆಗೆ ವಿಭಾಗಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮುಂತಾದ ಅಧಿಕಾರಿಗಳಿಗೆ ನೀಡಲಾಗಿದ್ದ ಹಲವಾರು ಅಧಿಕಾರಗಳನ್ನು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಮರುಹಂಚಿಕೆ ಮಾಡಿ ಕೆಲವೊಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಪಂಚಾಯತ್ ರಾಜ್ ಸಂಸ್ಥೆಗಳು ನಿರ್ವಹಿಸಲೇಬೇಕೆಂದು ಇತ್ತೀಚೆಗೆ ಕಡ್ಡಾಯಗೊಳಿಸಿದೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆಗಳು ಮತ್ತು ಅಧಿಕಾರಿಗಳು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ವಿವರವಾದ ವರದಿಯನ್ನು ಸರ್ಕಾರಕ್ಕೆ 10 ದಿನಗಳೊಳಗಾಗಿ ಸಲ್ಲಿಸತಕ್ಕದ್ದು. ನಿಮ್ಮ ವರದಿಗಳು ರಾಜ್ಯ ಪಂಚಾಯತ್ ಪರಿಷತ್ತಿನ ಸಭೆಯಲ್ಲಿ ಚರ್ಚಿಸಲು ಅನುಕೂಲವಾಗುವುದರಿಂದ ಈ ವಿಷಯವನ್ನು ಜರೂರೆಂದು ಭಾವಿಸತಕ್ಕದ್ದು. ತಮ್ಮ ವಿಶ್ವಾಸಿ ಎಂ. ಶ್ರೀನಿವಾಸ ಮೂರ್ತಿ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ.
ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ.